4 ಇದಿದ್ದು ವರ್ಗ ಚತುಷ್ಟಯ ಅಂದರೆ ಬರ್ತ್ ಟೈಮ್ ವೆರಿಫಿಕೇಷನ್ ಆಫ್ ಬರ್ತ್ ಟೈಮ್ ಹೇಳೋ ವಿಷಯ ಇಲ್ಲ ಅದು ತಪ್ಪು ಅಲ್ಲದೆ. ಈಗ ಮಾತಾಡೋದು ಹೇಳಿದ್ರೆ ಇದು ಒಳ್ಳೆ ಸಂತೆಯಲ್ಲಿ ಈಗ ಹೋಗಲಿ ಎನ್ನತ್ತರದ್ದು ಗೌರವವಾಗಿ ಮಾತಾಡ್ತೋ ಇಲ್ಲ ಅದೇನದು ಇದು ಸ್ಪೀಚ್ ಕ್ಲಿಯರ್ ಇಲ್ಲ. ನಮಗೆ ಕಾಣುವುದಿಲ್ಲ ಅಷ್ಟೇ. ವೈದಿಕರು ಬೇಕು ಅಂತ ಯಾರು ಬರೋದಿಲ್ಲ. ಇದು ಸಚಿವ ಸಂಪುಟದ ದೊಡ್ಡ ರೇಖಾತು ಅಲ್ಲ ಹೇಳಿದ್ರೆ ಇಲ್ಲಿ ಅದೊಂದು ಕೆಲವು ವಿಷಯಗಳು ಹೇಳಿದರೆ ಈಗ ಎಲ್ಲರೂ ಕೆಲವು ಪ್ರೀತಿ ಪಾತ್ರರು ಹೇಳ್ತಾರೆ ಇಲ್ಲಿ ಪ್ರಶ್ನೆಗೆ ಹಿಂಗೆ ಎಲ್ಲ ವಿಶ್ವಾಸಿಗಳು ಕೆಲವರಿಗೆ ನಮ್ಮ ಹತ್ರ ಈಗ ವೀಕ್ ಇದ್ದವಲ್ಲ ವೀಕ್ಸ್ ಆಗಿ ಆಗುತ್ತಿಲ್ಲ ವೀಕ್ ಹೇಳಿದ್ರೆ ಅವು ನನಗೆ ಫೋನ್ ಮಾಡೋದು ಯಾಕೆ ಹಾಗಾದರೆ ಮ್ಯಾನೇಜಿಂಗ್ ಟ್ರಸ್ಟಿಯವ್ರ ನಂಬರ್ ಕೊಡ್ತೇನೆ ಅವ್ರ ಹತ್ರ ಕೇಳಿ ಮತ್ತು ನಾಳೆ ಬನ್ನಿ ನಿಮ್ಮ ಅಪ್ಲಿಕೇಶನ್ ಹಾಕಿ ನೋಡಿ ಖಾತೆ ಅಲ್ಲ ಇವಾಗ ಚಾ 9 ಗಂಟೆಗೆ ಕೇಳಿದ್ರಂತೆ 9 ಗಂಟೆ ಹೇಳಿದ್ರಂತೆ. ಇಡವಲ್ಲೇ ಈ ಒಂಜಿ ಮೈಕ್ ಉಂಟತ್ತೆ ಕ್ಲಿಯರ್ ಇತ್ತು ಆಯ್ತಾ ಒಂದು ಕ್ಲಿಯರ್ ಇತ್ತು ಪಾತ್ರ ಹೆಚ್ಚಿನ ಮೈಕ್ ಮಾತ್ರ ಈ ಸ್ವರೂಪ ಇದ್ದದ್ದು ಅದು ಮನ್ಮಥನ ಇದರಂತೆ ಆ ಸ್ಟೇಜಿಂದೇ ಮಡಗಲಿ ಇಲ್ಲಿ ಶಿವಸ್ವರೂಪ ಸ್ಥಿತಿ ಅಂತ ಇದೆ ಆ ಪುಸ್ತಕ ಅಲ್ಲಿಂದ ತಂದರೆ ಇದು ಓದಲೇಳಿ ತಗೊಂಡು ಹೋದ ಅದು ಒಳ್ಳೆ ಇದಿದ್ದು ಅದರದ್ದೊಂದು ವ್ಯಾಖ್ಯಾನ ಕೊಡೆಕೊಳ್ಳಿ ಅದು ಹೇಳಿದ್ರೆ ಆ ಮನ್ಮಥನ ಒಂದು ಸಂದರ್ಭದ ಅದೀಗ ಕ್ಲ್ಯಾಂಪ್ ಅದು ಸರಿಯಾಗಿದೆ ಅಲ್ಲಿಗೆ. ಈಗ ಅದೇ ಪ್ರಕರಣಕ್ಕೆ ಅಲ್ಲಿ ತಂದು ಮಡಗಿದ್ದು ಕರೆಕ್ಟ್ ಇದೆ. ಅದೇ ಅದು ಅದರಲ್ಲಿ ಟಚ್ ಸರಿಯಾಗಿದೆ ಇಲ್ಲಿ. ಅದು ರುದ್ರ ರೈತರಾದ್ರಿಂದ ಕಾಮನ ಭಸ್ಮನಾಗುವುದು ಅವನು ಸಿಟ್ಟಿಲಿದ್ದ. ಈಗ ಅಲ್ಲಿ ಟಚ್ ಮಾಡಿ ಮಡಗಿದ್ದಲ್ಲಿ ಉಗ್ರಾಯ ಚ ಭೀಮಾಯ ಜನ್ಮೋ ಅಗ್ರೇ ವಧಾಯ ಚ ದೂರೇ ವಧ ಹಾಗೆ ಹಲೋ ನಾನು ಹೋಗೋದು ಸ್ವಲ್ಪ ಲೇಟ್ ಆಯ್ತು, ಗೊತ್ತಾಗಲಿಲ್ಲ ಎಲ್ಲ ಕೂತಿದ್ರು. ಹೌದಾ? ನಾನು ವೇಣಿ ಹತ್ರ ಹೇಳಿದ್ದೇನೆ ವೇಣಿ ಕ್ಲಾಸ್ ತಗೊಳ್ತೇನೆ ಎಂತ ಅರ್ಧಕ್ಕಿಂತ ಕೆಲಸ ಮುಂದಿದೆ. ಹೌದಾ? ಗೊತ್ತಾಗಲಿಲ್ಲ ಇವಾಗಾದ್ರೆ ಅಲ್ಲಿ ಇಲ್ಲಿ ಬರೋದು ಅಸಂತ ಅಂತ ಇರ್ತಾರೆ.
ಇದು ಚಪ್ಪೆ, ಇದು ಚಪ್ಪೆಯ ಇದು ಸಕ್ಕರೆ ಹಾಕಿದ್ದಿಲ್ಲ ಮೋಸ್ಟ್ಲಿ. ನಿಂಗೂ ಚಾಯ್ ಸಕ್ಕರೆ ಹಾಕಿದ್ರೆ ಹಾಕ್ಬೇಕು. ಮಣೆ ಬೇಕು, ಅಲ್ಲ ಅಡಿಗೆ ಮಣೆ ಅದರ ಮೇಲೆ ಬೇಡ 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 ಸಾಕು, ಅದು ಎತ್ತರ ಜಾಸ್ತಿ. ನಾಳೆಗೆ ಸರಿ. ಎದುರು ಕೂತ್ಕೊಳ್ಳೋದು ಹೇಳಿದ್ದಾರೆ, ನೀವು ಹಾಗೆ ಕೂತ್ಕೊಳ್ಳಿ. ಬಿಟ್ಟು ಬನ್ನಿ ಅಂತ ಹೇಳಿದೆ. ಹೌದು ಹೌದು. ಅಲ್ಲ, ಈಚೆ ಸೈಡಲ್ಲಿ ಈಗ ನೀವು ಈಚೆ ಸೈಡಲ್ಲಿ ಎದುರು ಬನ್ನಿ. ಮತ್ತೆ ಇವರು ಯಾರು ನಿಮ್ಮ MLA ಎಲ್ಲ ಬಂದಾಗ ಇಲ್ಲಿ ಕೂರ್ಬೋದು ಅಂತ. ಆಚೆ ಸೈಡಿದು ಬೆಡ್ಶೀಟ್ ಇರಲಿ. ನಮಸ್ಕಾರ ನಮಸ್ಕಾರ. ನೀವು ಅಲ್ಲ, ಇದು ಎರಡು ಸತ್ಯಕ್ಕೆ ಲವೆ ಹಾಕಿ ಅದು ಮಾತ್ರ ಸಾಕು. ಕೆಳಗೆ ಕೂರುವವರು ಆಚೆ ಸೈಡಲ್ಲಿ ಕೂರ್ಬೋದು. ಹಾಂ ಸರ್. ಸರಿ ಹೌದಾ? ಹಾಗಲ್ಲ, ಹೀಗೆ ಹೀಗೆ ಹೀಗೆ. ಒಳ್ಳೆಯದು, ಯಾರಂತ ಗೊತ್ತಾಗಲಿ. ಅದನ್ನು ಇಲ್ಲಿಟ್ಟು ಬಿಡಿ, ಇಲ್ಲಿಟ್ಟು ಬಿಡಿ. ಅದು ಎರಡು ಸಹ ತೆಗೆದು ಬಿಡಿ, ರೆಡ್ಲ ತೆಗ್ದು ರೈಟ್ಲೆ. ಹಾಂ, ದಿಪ್ತೆ ಆಪಿನೆಲ್ಲ ದಿಪ್ಪು. ಶುರು ಮಾಡುವಲ್ಲ. ನಮಸ್ಕಾರ. ನೀವು ಫೋನ್ ಮಾಡಿದ್ದೀರಲ್ಲ, ಇದು ತೊಂದರೆ ಆಗಲಿಲ್ಲ. ಯಾರಿಲ್ಲ ಅಲ್ಲಿ ಇವತ್ತಿಲ್ಲ, ನಾಳೆ ಗೊತ್ತಿಲ್ಲ. ಸಾರಡ್ಕಗೆ ಅಂತ RTPCR ಈಗ ಎಂಥ ಸಂಗತಿ ಹೇಳಿ ಗೊತ್ತಿಲ್ಲ. ಇಂದಾರಿಲ್ಲ ಅಲ್ಲಿ, ಅವ ಫೋನ್ ಮಾಡಿ ಹೇಳಿ ಅಷ್ಟೇ ಮಾಡಿದ್ದು. ಸಾರಡ್ಕ ಗೇಟ್, ಜಯನಿವಾಸ ಸಾರಡ್ಕ ಗೇಟ್ ಸ್ವಲ್ಪ ಹಾಗೆ. ಜಯನಿವಾಸರು ಅದಕ್ಕೆ ಹಿಂದೆ ಒಂದು ಕಾಣಿಕೆ ಇಲ್ಲಿ ಬರ್ತೀರಾ, ಅಲ್ಲಿ ಬರ್ತೀರಾ? ಹಿಂದೆ ಕಾಣಿಕೆ ಉಂಟು ಅಲ್ಲಿ, ಆದ ಕಾರಣದ ಹಾಗೆ. ಇಲ್ಲಿ ಕುರ್ಚಿಟ್ಟುಕೊಳ್ಳೋದು ಕೇಳಲಿಕ್ಕೆ ಇರಲಿ, ಪರವಾಗಿಲ್ಲ. ಶರ್ಟ್ ಹಾಕ್ಬೋದು ಅಲ್ಲ, ಹೌದದು. ಅಲ್ಲೇ ಒಂದು ಚೇರ್ ಆಗಿದೆ. ಶುರು ಮಾಡುವಲ್ಲ. ಹಾಂ, ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳುವಾಗ ಆ ಸಮಯಕ್ಕೆ 12:22 ಅಂತ ಹೇಳುವುದು ತುಂಬ ಪ್ರಾಧಾನ್ಯತೆ. ತದನಂತರ ಆ ಸಮಯಕ್ಕೆ ಎಲ್ಲ ಗ್ರಹಗಳನ್ನು ಸ್ಪಷ್ಟೀಕರಣ ಮಾಡುವಂಥದ್ದು. ಮೊತ್ತ ಮೊದಲಿಗೆ ಸಮಯಕ್ಕೆ ಸೂರ್ಯ ಉದಯದ ನಂತರವಾಗಿ ಎಷ್ಟು ಘಟಿ ಎಷ್ಟು ವಿಘಟಿಗಳು ಸಂಧಿಸಿದೆ ಅಂತೇಳಿ ನೋಡಿಕೊಂಡು ಆ ಒಂದು ಘಟಿ ವಿಘಟಿಗಳನ್ನು ಅನುಸರಿಸಿಕೊಂಡು ಎಲ್ಲ ಗ್ರಹಗಳನ್ನು ಸ್ಪಷ್ಟ ಮಾಡುವಂಥದ್ದು, ಉದಯ ಲಗ್ನವನ್ನು ಕಂಡುಕೊಳ್ಳುವಂಥದ್ದು ಪ್ರಧಾನವಾಗ್ತದೆ. ಆ ಉದಯ ಲಗ್ನ ಅಂತೇಳಿ ಮಾಡುವಾಗ ಈ ನಿರ್ದಿಷ್ಟವಾದ ಪುತ್ತೂರು ಪ್ರದೇಶದ ಸೂರ್ಯೋದಯ ಅರ್ಕೋದಯ ಸಮಯ
ಪುತ್ತೂರಿನ ರೇಖಾಂಶ ಅಕ್ಷಾಂಶಗಳು, ಪುತ್ತೂರಿನ ರಾಶಿ ಪ್ರಮಾಣಗಳು, ರಾಶಿ ಹಾರಕಗಳು ಪ್ರತಿಯೊಂದು ಕೂಡ ಪುತ್ತೂರಿನದ್ದೇ ಸ್ವೀಕೃತವಾದ್ದು. ಆ ಪ್ರಕಾರವಾಗಿ ಉದಯ ಲಗ್ನವನ್ನು ಕಂಡುಕೊಳ್ಳುವಾಗ ಎಲ್ಲ ತಂತ್ರಜ್ಞಾನಗಳಲ್ಲಿ ಹಾಕಿದಾಗ ಮಕರ ಲಗ್ನ ಅಂತೇಳಿ ಬರ್ತಾ ಇರಬಹುದು. ಅದು 3 ಸತಿ ಸ್ಪಷ್ಟೀಕರಣ ಮಾಡಿದೆ ನಿನ್ನೆ. ಯಾಕೆ ಅಂತೇಳಿದರೆ ಕೇವಲ 7 ಕಲೆಗಳು, 5 ವಿಘಟಿಗಳು ಕುಂಭಲಗ್ನದಲ್ಲಿರುವುದು, ಯಾವ ಸಂಶಯವಿಲ್ಲ. ಕುರ್ಯಾತ್ ಸಾಯನ ಲಗ್ನತಶ್ಚರಕಲಾ ಪ್ರಾಣಾಂತರೇ ತತ್ಕೃತಾ ಲಗ್ನಾಚ್ಚಾಸು ಕಲಾಂತರಂ ತ್ರಯಮಪಿ ಸ್ವರ್ಣಂ ದಿಶಾಖೇ ಸುಖೇ ತ್ರಿಂಶೋ ನಂಚ ತದಂತಿಕೆ ತನುಬದೇ ನಾನ್ಯೇಷು ತತ್ರಿಂಶಕಂ ಭಾವಾಸ್ಯು. ಈ ರೀತಿಯಾಗಿ ಭಾವಸ್ಫುಟಗಳು. ಅದಕ್ಕಿಂತ ಮೊದಲು ಕುರ್ಯಾನ್ಮಂದಫಲಂ ಚರಂತ್ವಸುಕಲಾ ಭೇದಂಚ ನಿತ್ವಾದಿಶ ಸಂಸ್ಕಾರ್ಯಂ ಶಯನಾಹೃತಂ ಹಿ ನಿಮಿಷಂ ಷಡ್ಘಂಟಿಕಾಯಾಂ ಪುನಃ ರೇಖಾಂಶಸ್ಯ ನಿಜಸ್ಯ ನೀಲರಜನೀ ರೇಖಾಂಶತೋಷ್ಯಂತರಂ ಭಾನುಘ್ನಂ ಸುಮೃಣಂ ಚರೇದನಧಿಕಾಪಿ ಸ್ಯಾತ್ ತದಾರ್ಕೋದಯಃ. ಸೂರ್ಯಸ್ಫುಟ ಇವತ್ತಿನ ದಿವಸಕ್ಕೆ ಖಂಡಕಲೆ, ಕಲಿಸಂಖ್ಯೆ, ಖಂಡಕಲೆ ಆ ಮೂಲಕವಾಗಿ ಸೂರ್ಯ ಮಧ್ಯಮದ ಪರ್ಯಂತ ಗಣಿತಗಳನ್ನು ಮಾಡಿ ಅದರಿಂದ ಮಂದಫಲವನ್ನು ಕಂಡುಹಿಡಿದು, ಮಂದಫಲ ಅಂತೇಳಿದರೆ ಇವತ್ತಿನ ಈ 12 ಗಂಟೆ 22 ನಿಮಿಷಕ್ಕೆ ಮಂದಫಲ, ಆ ರೀತಿಯಾಗಿ ಮಂದಫಲವನ್ನು ಮಾಡಿ ಅದರಿಂದ ಸೂರ್ಯೋದಯವನ್ನು ಕಂಡುಕೊಂಡು ತದ್ವಾರ ಆ ಸೂರ್ಯೋದಯ ಸಮಯವನ್ನು ಸ್ವೀಕರಿಸಿಕೊಂಡು 12 ಗಂಟೆ ಆ ಸೂರ್ಯೋದಯದಿಂದ 12 ಗಂಟೆ 22 ನಿಮಿಷದವರೆಗಿರುವಂತಹ ವ್ಯವಸ್ಥೆಯಲ್ಲಿ ಯಾವ ಲಗ್ನ ಉದಿಸಿ ಬಂದಿದೆ ಅಂತೇಳಿ ನಿಸ್ಸಂಶಯವಾಗಿ ಹಲವಾರು ಒಂದು ಮೊಬೈಲ್ನಲ್ಲಿ ಆದಿತ್ಯ, ಆಸ್ಟ್ರೋಲೈಟ್ ಇತ್ಯಾದಿ ಮೊಬೈಲ್ ಆ್ಯಪ್ಗಳಲ್ಲಿ ಹಾಕುವಾಗ ಮಕರ ಲಗ್ನ ಬರ್ತಾ ಇರಬಹುದು. ಈಗ ಆ ನಿಮಿತ್ತವಾಗಿ ಸಾಕಷ್ಟು ಚರ್ಚೆಗಳಿರಲು ಸಾಕು. ಅದು ವಿಷಯ ಅಲ್ಲ. ಪುತ್ತೂರಿನ ಉದಯ, ಪುತ್ತೂರಿನ ರೇಖಾಂಶ ಅಕ್ಷಾಂಶಗಳು, ಪುತ್ತೂರಿನ ಸೂರ್ಯೋದಯ, ಅದಲ್ಲದೆ ಒಂದೊಂದು ಪ್ರದೇಶಗಳಿಗೆ ಈ ರಾಶಿಯ ಮಾನಗಳಲ್ಲಿ ವ್ಯತ್ಯಾಸ ಬರ್ತದೆ. ಕಾಸರಗೋಡಿನ ರಾಶಿಮಾನ ಅಲ್ಲ ಪುತ್ತೂರಿಗೆ, ಪುತ್ತೂರಿನ ರಾಶಿಮಾನ ಅಲ್ಲ ಬೆಂಗಳೂರಿಗೆ. ರಾಶಿಯ ಪ್ರಮಾಣ ಅಂತೇಳಿ ಏನು ಹೇಳ್ತೇವೆ ವ್ಯತ್ಯಾಸ ಇದೆ. ಆ ರಾಶಿಮಾನವನ್ನು ಪುತ್ತೂರಿನ ರಾಶಿಮಾನವನ್ನೇ ಮಾಡಿ ಪುತ್ತೂರಿನ ಹಾರಕವನ್ನೇ, ಪುತ್ತೂರು ಅಂತ ಹೇಳುವಾಗ ಮಹಾಲಿಂಗೇಶ್ವರ ದೇವರ ಆ ಸನ್ನಿಧಾನ ಎಲ್ಲಿ ಯಾವ ಅಕ್ಷಾಂಶ ರೇಖಾಂಶದಲ್ಲಿ ನಿಂತಿದೆ ಅದಕ್ಕನುಸರಿಸಿಯೇ ರಾಶಿಮಾನಗಳನ್ನು ಹಾರಕವನ್ನು ಮಾಡಿ ಕಂಡುಕೊಂಡಂತಹ ಲಗ್ನ ಸ್ಪಷ್ಟ ಆಯಿತು. ಆವಾಗ ಕುಂಭಲಗ್ನದಲ್ಲಿ 5 ವಿಘಟಿ ಕುಂಭಲಗ್ನದಲ್ಲಿ, ಹೌದು 7 ಕಲೆ. ಕುಂಭ ಹೇಳುವ ಲಗ್ನದ ವ್ಯವಸ್ಥೆಯಲ್ಲಿ ರಾಶಿಮಾನವನ್ನು ಲೆಕ್ಕ ಹಾಕುವಾಗ ಅದರಲ್ಲಿ 5 ವಿಘಟಿಗಳು ಸಂಧಿಸಿಕೊಂಡು 14 40 ಅಲ್ವ, ಒಂದು ವಿಘಟಿ ಅಲ್ಲ, ಹೌದಾ? 5 12-22ಕ್ಕೆ 5 ವಿಘಟಿ ಮುಂದೆ ಹೋದ್ದು. ಕುಂಭಲಗ್ನದಲ್ಲಿ 1 ವಿಘಟಿ, ಹೌದಾ? ಸ್ಫುಟ ಕುಂಭಲಗ್ನದ ಸ್ಫುಟ ಮಾಡಿ 7 ಕಲೆ. ಹಾಂ, 7 ಕಲೆ ಕುಂಭಲಗ್ನದಲ್ಲಿ 7 ಕಲೆ. ಈ ಸಂಶಯದಲ್ಲಿ ಕಾರಣ ವೈಜಯಂತಿ ಪಂಚಾಂಗದಲ್ಲಿ ಸೂರ್ಯೋದಯ 6:32 ಹೇಳಿಯೋ ಎಲ್ಲ ಸಾಫ್ಟ್ವೇರಲ್ಲಿ ಸೂರ್ಯೋದಯ 6:34 ಹೇಳುವಂಥದ್ದು. ಆ ವ್ಯತ್ಯಾಸದಲ್ಲಿ ಎಲ್ಲ ಪಂಚಾಂಗದಲ್ಲಿ, ವೈಜಯಂತಿ ಪಂಚಾಂಗದಲ್ಲಿ ಪುತ್ತೂರು ಕೇಂದ್ರೀಕೃತವಾದ ಪಂಚಾಂಗ 6:32, ಸಾಫ್ಟ್ವೇರ್ಗಳಲ್ಲಿ 6:34 ಸೂರ್ಯೋದಯ. ಆದ್ದರಿಂದ ವ್ಯತ್ಯಾಸ. ಇದೀಗ ಕವಡೆ ಗಣಿತ ಮಾಡುವ ಕಾರಣ ಇಷ್ಟೆಲ್ಲ ವ್ಯವಸ್ಥೆ ಬರುವುದು. ಇಲ್ಲದಿದ್ದರೆ ಅದನ್ನಲ್ಲಿ ನೋಡಲಿಕ್ಕೆ ಯಾರು ಹೋಗ್ತಾರೆ? ಗಣಿತ ವಿಷಯ ಚರ್ಚೆ ಆಗುವುದಿಲ್ಲಲ್ಲ, ಆಗಿರೋ ಪರಿಸ್ಥಿತಿ ಅಲ್ವ ಈಗ. ಏನೇ ಆಗಲಿ ಆ ನಿಮಿತ್ತವಾಗಿ ಅದೊಂದು ಚರ್ಚೆಯಾಗಿ ಯಥಾರ್ಥ ವಿಚಾರ ಎಲ್ಲರಿಗೂ ತಲುಪಲಿ. ಮುಂದೆ ಹೋಗುವ. ನಿನ್ನೆ ಇಟ್ಟಂತಹ ಪ್ರಕರಣ ಅದು ಕುಂಭ ಲಗ್ನವು ಕೂಡ ಚರ್ಚೆಯ ಲಗ್ನವೇ. ಕುಂಭ ಲಗ್ನವು ಕೂಡ ಚರ್ಚೆಯ ಲಗ್ನವೇ ಅಂತ ಹೇಳಿ ಅದು ಕುಂಭ ಲಗ್ನ ಅಂತೇಳಿ ಸ್ಪಷ್ಟ ಆಯ್ತು. ಕುಂಭ ಲಗ್ನ ಅದೇ ಒಂದು ಮೇಲ್ನೋಟಕ್ಕೆ ಕಂಡುಕೊಂಡಂತಹ ಫಲಗಳಲ್ಲಿ ಒಂದು ದೇವಿ ಸಾನ್ನಿಧ್ಯದ ಒಂದು ಉಚ್ಚ ಬಲವು, ಪಕ್ಷಬಲವು ಎಲ್ಲ ಇರುವಂತಹ ವ್ಯವಸ್ಥೆಯಲ್ಲಿ ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತಯುತ ನಾನ್ಯೇಷ್ಟ ವೀರ್ಯೋತ್ಕಟ, ಒಂದು ಶುಕ್ರನ ಒಂದು ಅನಿಷ್ಟ ಸ್ಥಿತಿಯನ್ನು ಹೊರತುಪಡಿಸಿ ಆ ಭಾವಕ್ಕೆ
ಚಂದ್ರೋದಯದ ವ್ಯವಸ್ಥೆಯೊಟ್ಟಿಗೆ ಬುಧ ದೃಷ್ಟಿಯು ಗುರುವಿನ ಕೇಂದ್ರವು ಎಲ್ಲ ಬರುವಾಗ ಭಾವಪುಷ್ಟಿಯನ್ನು ಹೇಳಬೇಕಾಗಿರುವಾಗ ಆ ಚಂದ್ರ ಇವತ್ತ್ಯಾಕಿಲ್ಲಿ ಒಂದು ವಿಪರೀತವಾಗಿದ್ದಾನೆ ಹೇಳು ಚಿಂತನೆ ಮಾಡಬೇಕಾದ ವಿಷಯ ಉಂಟಿಲ್ಲಿ. ರಿಪೌರಾಜತೆ ವಿಗ್ರಹೇಣಾಪಿ ರಾಜಾಜಿತಾಸ್ತೇಪಿ ಭೂಯೋ ವಿಧೋ ಸಂಭವಂತಿ ತದಗ್ರೇ ರಜೋ ನಿಷ್ಪ್ರಭಾ ಭೂಜಸೋಪಿ ಪ್ರತಾಪೋಜ್ವಲೋ ಮಾತೃಶೀಲೋ ನ ತದ್ವತ್. ಮತ್ತು ಅದೇ ರೀತಿಯಾಗಿ ಒಂದು ವೈಷ್ಣವ ಸಂಬಂಧಪಟ್ಟ ಹಾಗೆ ಈ ಕೇಂದ್ರ ರಾಶಿಗಳೆಲ್ಲ ವೈಷ್ಣವ ರಾಶಿಗಳಾಗಿಯೇ ಬರುವಂಥದ್ದು. ಲಗ್ನದಲ್ಲಿ ಒಂದು ಲಗ್ನಪತಿ ಹೇಳುವುದು ಗುರುವಿನ ರಾಶಿ, ಪಂಚಮಾಧಿಪತಿ ಹೇಳುವ ಅಂಗಾರಕದ ವ್ಯವಸ್ಥೆಯಲ್ಲಿ ಅಷ್ಟಮ ಭಾವದಲ್ಲಿ ಬುಧನ ಅಂಶಕ, ಕೇಂದ್ರ ರಾಶಿಗಳೆಲ್ಲ ವೈಷ್ಣವ ರಾಶಿಯಾಗಿ ಬರುವಂಥದ್ದು. ಪ್ರಧಾನ ಸನ್ನಾರೂಢ ರಾಶಿ ಹೇಳೋದು ಜೀವರಾಶಿ, ಉದಯ ಲಗ್ನ ಹೇಳುವುದಲ್ಲಿ ಗುರುವಿನ ಸ್ಥಿತಿ, ಸ್ಪೃಷ್ಟಾಂಗ ರಾಶಿ ಹೇಳುವಂಥಲ್ಲಿ ಅದು ಬುಧನ ಕ್ಷೇತ್ರ. ಅಂತೂ ಷಡಾರೂಢಗಳಲ್ಲಿ ವೈಷ್ಣವಕ್ಕಿರುವಂಥ ಒಂದು ಒತ್ತು ಕೂಡ ಹೇಳಬೇಕಾಗಿ ಬರುವಾಗ ಒಂದು ವೈಷ್ಣವ ಶಕ್ತಿಯನ್ನು ಕೂಡ ಚಿಂತನೆ ಮಾಡಬೇಕಾದ